ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇದು ನನ್ನ ನ್ಯೂ ಬ್ಲಾಗ್ ಆಗಿರುತ್ತೆ. ಸೊ ಇವತ್ತು ನನ್ನ ಗಾಡಿನ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಬೇಕಾಗಿತ್ತು ಅಮ್ಮಂಗೆ. ಸೊ ಅವರು ಹಂಗೇ ನೋಡಿಕೊಂಡು ಬಂದ್ವಿ. ತುಂಬ ವರ್ಷನೇ ಆಯಿತು ಅದು ನಿಲ್ಲಿಸ್ಬಿಟ್ಟು. ಸ್ವಲ್ಪ ತುಕ್ಕು ಹಿಡಿದಿತ್ತು. ಆಮೇಲೆ ಅದಾದಮೇಲೆ ಅವರು 20,000 ಹೇಳಿದರು. ಆಮೇಲೆ ಹೇಳೋಣ ಅಂತ ಬಂದೆ. ಅದಾದಮೇಲೆ ನಾನು ಕಿಚನ್ ಎಲ್ಲ ಫುಲ್ಲು ಕ್ಲೀನ್ ಮಾಡಬೇಕಾಗಿತ್ತು. ತುಂಬ ಅಂದರೆ ತುಂಬ ಗಲೀಜಾಗಿಬಿಟ್ಟಿತ್ತು. ಸೊ ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತ ಕೂತಿದ್ದೆ. ಯಾಕಂತಂದರೆ ಸ್ವಲ್ಪ ಪ್ಲೇಸಸ್ ಇರಬೇಕು ನನಗೆ. ಸೊ ಅಲ್ಲಿ ಸ್ವಲ್ಪ ಮೇಲೆಲ್ಲ ತುಂಬ ಗಲೀಜಾಗಿತ್ತು. ಅದಾದಮೇಲೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ, ಅದನ್ನು ಹೋಗಿ ಒಣ ಹಾಕೋಣ ಅಂತ ಹೋದೆ. ಇವತ್ತು ಏನಾಯಿತು ಅಂತಂದರೆ, ಬಟ್ಟೆ ಒಣ ಹಾಕೋಣ ಅಂತ ಹೋದು ಸೆಕೆಂಡ್ ಫ್ಲೋರ್ ಹತ್ತು ಇಳಿದು ತರ್ಡ್ ಫ್ಲೋರಿಗೆ ಹೋಗಿ ಬಟ್ಟೆ ಒಣ ಹಾಕ್ತಾಯಿದ್ರೆ ಲಾಸ್ಟಿಗೆ ನೀರಲ್ಲಿ ಹೋಮ ಆದಂಗೆ ಆಗಿಬಿಡ್ತು. ಅದೇನೋ ಮಾಡಿದರೆ ಅದೇನೋ ನೀರಲ್ಲಿ ಹೋಮ ಅಂತಾರಲ್ಲ ಆ ಥರ. ಬಟ್ಟೆ ಎಲ್ಲ ಒಣ ಹಾಕ್ಬಿಟ್ಟು ಬರೋಣ ಅಂತ ಹೋದೆ. ನಾನು ಹೋದಾಗ ಲೈಟಾಗಿ ಬಿಸಿಲಿತ್ತು. ಸೊ ಬೇಗ ಒಣಗ್ಕೊಂಡ್ಬಿಡ್ತವೆ ಅಂತ ಅಂದ್ಕೊಂಡು ಮೇಲೆ ಹಾಕೋಣ ಅಂತ ಹೋದೆ, ಕೆಳಗಿಂದು ಬಿಟ್ಟುಬಿಟ್ಟು. ಅದಾದಮೇಲೆ ನನ್ನ ಮಗನು ಬಂದು ನನ್ನ ವೀಡಿಯೋಗೆ ಅಡ್ಡ ನಿಂತ್ಕೊಂಡು ಏನೇನೋ ಮಾತಾಡ್ತಾ ಇದ್ದ. ಆಮೇಲೆ ಎಂದೆ ನಾನು. ಆಮೇಲೆ ಕೆಳಗೆ ಬಂದರೆ ನನ್ನ ಮೇಲೆ ಒಣ ಹಾಕಿ ಕೆಳಗೆ ಬರೋ ಅಷ್ಟರಲ್ಲಿ ಫುಲ್ಲು ಮಳೆ, ಜೋರು ಮಳೆ. ಇಲ್ಲಿ ಕೆಳಗೆ ಕೂಡ ಸ್ವಲ್ಪ ಬಟ್ಟೆ ಹಾಕಿದ್ದೆ, ಯಾಕಂದರೆ ಯೂನಿಫಾರ್ಮ್ಸು ಅದು ಇದು ಇರುತ್ತಲ್ಲ, ಅದನ್ನೆಲ್ಲ ಕೆಳಗೆ ಹಾಕಿ ನಾರ್ಮಲ್ ದಪ್ಪ ಇರೋವಂಥ ಎಲ್ಲ ಮೇಲೆ ಹಾಕಿದ್ದೆ, ಬೇಗ ಬಿಸಿಲಿಗೆ ಒಣ್ಕೊಳ್ಳಿ ಅಂತ. ಎಷ್ಟು ಜೋರಾಗಿ ಮಳೆ ಬಂತು ಅಂದರೆ ಎಷ್ಟು ಹನಿತಾ ಇತ್ತು. ಅದು ನೋಡಿದರೆ ಆಗೋಯ್ತು. ಆಮೇಲೆ ಸ್ನಾನ ಮಾಡಿಕೊಂಡು ಬಂದೆ. ಸ್ವಲ್ಪ ಚಳಿ ಆಗ್ತಾಯಿತ್ತು, ಸ್ವೆಟರ್ ಹಾಕ್ಕೊಂಡೆ. ಅದು ಆದಮೇಲೆ ಇವತ್ತು ಪ್ಲ್ಯಾನಿಂಗ್ ಇತ್ತು ಎಲ್ಲೋ ಹೋಗಬೇಕು ಅಂತ. ಮಳೆ ಬರ್ತಾ ಇರೋದ್ರಿಂದ ನಾನು ಸಿಂಪಲಾಗಿ ಹಂಗೆ ರೆಡಿ ಆಗಿಬಿಡೋಣ ಅಂತ ಹೇಳಿಬಿಟ್ಟು ಫೇರ್ ಆ್ಯಂಡ್ ಲವ್ಲಿ ಎಲ್ಲ ಹಚ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸೊ ನನಗೆ ತುಂಬ ಜನ ಹೇಳ್ತಾಯಿದ್ರು, ನೀವು ತುಂಬಾ ಮೇಕಪ್ ಮಾಡ್ತೀರಾ ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ನಾನು ಫೇರ್ ಆ್ಯಂಡ್ ಲವ್ಲಿ ಮಾತ್ರನೇ ಹಚ್ಚೋದು. ಅದಾದಮೇಲೆ ಸ್ವಲ್ಪ ಲೈಟಾಗಿ ಪಾಂಡ್ಸ್ ಪೌಡ್ರು ಕೂಡ ಆ್ಯಡ್ ಮಾಡ್ಕೊತೀನಿ. ಜಾಸ್ತಿ ಏನು ಹಾಕೊಂಡಿಲ್ಲ, ಡೈಲಿ ಎಷ್ಟು ಇದು ಮಾಡ್ತೀನೋ ಅಷ್ಟೇ. ಅದನ್ನು ಸ್ವಲ್ಪ ಪೌಡರ್ ಹಾಕ್ಕೊಂಡು ಕೈಗೆ ಸ್ಪ್ರೆಡ್ ಮಾಡಿಕೊಂಡು ಹಂಗೆ ಎಷ್ಟು ಸುಮ್ಮನೆ ಹಂಗೆ ಹಾಕ್ಕೊತೀನಿ. ಯಾಕಂದರೆ ಆಯಿಲ್ ಬೇಸ್ ಇರೋದ್ರಿಂದ ಸ್ವಲ್ಪ ಆಯ್ಲಿ ಆಗಿರುತ್ತೆ, ಅದಕ್ಕೋಸ್ಕರನೇ. ಅದಾದಮೇಲೆ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಎಲ್ಲೆಲ್ಲೋ ಕಾಣಿಸುತ್ತೋ ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇವತ್ತು ನಮ್ಮ ಮನೆಯಲ್ಲಿ ಕರೆಂಟ್ ಹೋಗ್ಬಿಡ್ತು ಮಳೆ ಬರೋದ್ರಿಂದ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಕುಂಕುಮ ಕೂಡ ಇಟ್ಕೊತಾ ಇದ್ದೀನಿ. ಇಟ್ಕೊಂಡು ಆಮೇಲೆ ಅದಾದಮೇಲೆ ಐಲೈನರು ಕೂಡ ಇಟ್ಕೊಂಡೆ. ತುಂಬ ಜನ ಹೇಳ್ತಾಯಿದ್ರು, ಅಕ್ಕ ನೀವು ತುಂಬಾ ಮೇಕಪ್ ಮಾಡ್ತೀರಾ, ಬಟ್ ಸ್ಕಿನ್ ಕೇರ್ ಎಲ್ಲ ಏನಕ್ಕೆ ಮಾಡಲ್ಲ ಅಂತ ಹೇಳ್ತಾರೆ. ನನಗೆ ಟೈಮ್ ಇರೋದಿಲ್ಲ. ನನಗೆ ಬೆಳಗ್ಗೆ ಎದ್ದು ನಾನು ಮಗುನ ಬೆಳಗ್ಗೆ ಎದ್ದಿದ ತಕ್ಷಣವೇ ಸ್ಕೂಲಿಂದ ಮತ್ತೆ ಬಂದು ಅದು ಇದು ಅಂತ ಇರುತ್ತೆ. ನಾನು ಎದ್ದಿದ ತಕ್ಷಣ ಫುಲ್ಲು ನಾಷ್ಟ ಎಲ್ಲ ರೆಡಿ ಮಾಡ್ಕೊತೀನಿ. ರೆಡಿ ಮಾಡಿಕೊಂಡು ಅವನ್ನ ಎಬ್ಬಿಸೋದು ಒಂದು 1/2 ಅವರಿಂದ 1 ಅವರ್ ಆಗುತ್ತೆ. ನಾನು ಎಷ್ಟು ಬೇಗ ಎಬ್ಬಿಸೋಕ್ಕೋದ್ರೂ ಅವನು ಎದ್ದೇಳಲ್ಲ. ಸೊ ಅದಕ್ಕೆ ಅವ್ನಿಗೆ ಸ್ವಲ್ಪ ಬೇಗನೆ ಎಬ್ಬಿಸೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಅದಾದಮೇಲೆ ನಾನು ಅವನ್ನ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬರ್ತೀನಿ. ವ್ಯಾನು 8:30ಗೆ ಬರುತ್ತೆ, ಬಟ್ ಅವನು ಎದ್ದೇಳೋದಿಲ್ಲ. ಒಂದೊಂದು ದಿನ ವ್ಯಾನೇ ಹೊರಟೋಗ್ಬಿಟ್ಟಿರುತ್ತೆ. ಅದಾದಮೇಲೆ ನಾನು ಒಂದು ಸ್ವಲ್ಪ ಜಾಸ್ತಿ ಏನು ಕೆಲಸ ಮಾಡಿದ್ರೂ ಒಂಥರ ಬಾಯಾರಿಕೆ ಆಗೋದು ಆ ಥರ ಆಗ್ತಾಯಿತ್ತು. ಈ ಸಲ ಹೆಣ್ಮಕ್ಳದ್ದು ಪೀರಿಯಡ್ಸ್ ಪ್ರಾಬ್ಲಮ್ ಆಗುತ್ತಲ್ಲ, ಆ ಥರ ನನಗೂ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಆದ್ದರಿಂದ ತುಂಬಾ ಮೈಕೈ ನೋವೆಲ್ಲ ಉಂಟಾಯಿತು. ಇವತ್ತಿಗೆ 4 ದಿನ ಆಗಿರೋದ್ರಿಂದ ಸ್ವಲ್ಪ ರಿಲೀಫ್ ಆಗಿತ್ತು ನನಗೆ. ಇವತ್ತು ಡ್ಯೂಟಿಗೆ ಕೂಡ ಲೀವ್ ಹಾಕಿದ್ದೆ. ಹಂಗೆ ಯಾವಾಗಲೂ ಮನೇಲೇ ಇರ್ತೀವಲ್ಲ, ಏನೂ ಕೆಲಸ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಇವತ್ತು ಒಂದು ದಿನದ ಮಟ್ಟಿಗೆ ಹೋಗಿ ಬೇಸೆ ಓಡಿಸ್ಬರ್ತೀನಿ, ಸೊ ಟ್ಯಾಕ್ರಿ ಉಕ್ಕೆ ಓಡಿಸ್ಬರ್ತೀನಿ ಅಂತೇಳ್ಬಿಟ್ಟು ಊರಿಗೆ ಹೋಗಿದ್ದರು. ಅವರು ಇವತ್ತು ಬಂದಿರಲಿಲ್ಲ. ನಾನು ಒಬ್ಬಳೇ ಇದ್ದೆ, ಏನು ಮಾಡೋಣ ಅಂತ ಹೇಳಿಬಿಟ್ಟು ನಾನು ಹುಡುಗನೂ ಸ್ಕೂಲಿಂದ ಬಂದ. ಅದಾದಮೇಲೆ ಫಿಲಮಿಗೆ ಹೊರಡೋಣ ಅಂತೇಳ್ಬಿಟ್ಟು ಕೂತ್ಕೊಂಡಿದ್ವಿ. ನಾವು ಇಲ್ಲೇ PVR ಮಾಲಿಗೆ ಹೋಗೋಣ ಅಂತ ಅಂದ್ಕೊಂಡು ಫಿಲ್ಮಿ ಫ್ಲೆಕ್ಸಿಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಟಿದ್ವಿ. ಸೊ ಮಾ ಇಂಟಿ ಬಂಗಾರಂ ಫಿಲಮ್ಮು ನಾನು ನೋಡಿರಲಿಲ್ಲ. ಅದಾದಮೇಲೆ ನಾನು ಈ ಡ್ರೆಸ್ನ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬಾ ವರ್ತ್ಫುಲ್ಲಾಗಿದೆ. 300ಗೆ ಯಾರು ತಾನೇ ಈ ಥರ ಡ್ರೆಸ್ಸನ್ನ ತೊಗೊಳಕ್ಕಾಗುತ್ತೆ ಹೇಳಿ, ಅಷ್ಟು ಚೆನ್ನಾಗಿದೆ. ಸೊ ಮೀಶೋ ಡ್ರೆಸ್ಸು ನಿಮಗೂ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಇದನ್ನು ನಾನು ಬಯೋದಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ಹೋಗ್ಬಿಟ್ಟು ಬೈ ಮಾಡ್ಕೊಬೋದು. ಲಿಂಕ್ನ ನಾನು ಅಡ್ವೈಸ್ ಮಾಡಿರ್ತೀನಿ. ಸೊ ತುಂಬಾ ಕ್ಯೂಟಾಗಿದೆ ಡ್ರೆಸ್ಸು. ನನ್ನ ತಂಗಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ನನ್ನ ಸ್ಮಾಲು ಎಕ್ಸಸ್ ಇರೋದ್ರಿಂದ ಅವರಿಗೆ ವೇರ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು.
ಸೊ ನಾನು ಅದಕ್ಕೆ ತೋರಿಸ್ತಿದ್ದೆ ಎಷ್ಟು ಫ್ರೀಲಿ ಆಗಿದೆ, ಎಷ್ಟು ಲೂಸ್ ಆಗಿದೆ, ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ. ಫುಲ್ಲು ಕ್ವಾಲಿಟಿನೂ ಅಷ್ಟೇ ತುಂಬ ಹೊರತಾಗಿದೆ. ಅದಾದಮೇಲೆ ನಾನು ನನ್ನ ತಂಗಿ ಮನೆ ಹತ್ರ ಹೋಗೋಣ ಅಂತ ಹೊರಟಿದ್ದೆ. ಅವಳು ಕೂಡ ತೋರಿಸ್ತಾ ಇದ್ದೆ, ಇನ್ನೊಂದು ಮಾಡು ಅಂತ ಅಂದ್ಲು. ಆಮೇಲೆ ಅವಳು ಕೂಡ ಬಂದಿದ್ಲು ಕಾಲೇಜ್ ಬಿಟ್ಟಾದಮೇಲೆ. ಸೊ ಅವಳ ಮುಂದೆನೂ ನಾನು ತೋರಿಸ್ತಾ ಇದ್ದೆ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬಟ್ ನಾನು ಇದನ್ನು ಹಾಕ್ಕೊಂಡು ಒಂದು ಅಕ್ಕರ ಮನೆಗೆ ಹೋಗಿದ್ದೆ. ಆ ಅಕ್ಕನೂ ಕೂಡ ಅಂತ ಇತ್ತು, ದೀದಿ ಯು ವೆರಿ ಬ್ಯೂಟಿಫುಲ್ ದೀದಿ ಟುಡೇ, ಯುವರ್ ಡ್ರೆಸ್ ಈಸ್ ವೆರಿ ನೈಸ್ ಅಂತ ಅಂದರು. ಅಷ್ಟು ಚೆನ್ನಾಗಿದೆ ಡ್ರೆಸ್ಸು. ಸೊ ಬೇಕಂದರೆ ಬೈ ಮಾಡಿ, ನನಗೆ ತುಂಬಾ ಇಷ್ಟ ಆಯಿತು. ಪರ್ಸ್ನಲಿ ಅಂತೂ ನನಗದು ಫುಲ್ಲು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ಪ್ಯಾಂಟ್ ಇಲ್ಲ ಅಂದ್ರೂ ನಡೆಯುತ್ತೆ ಇದಕ್ಕೆ, ಹಾಫ್ ಶಾರ್ಟ್ಸು ಆ ಥರ ಹಾಕ್ಕೊಂಡ್ರೂ ನಡೆಯುತ್ತೆ, ಆ ಥರ ಏನಿಲ್ಲ. ಬಟ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಅದಾದಮೇಲೆ ನನ್ನ ತಂಗಿ ಒಂದು ಸ್ವಲ್ಪ ಫೋಟೋಸು ಕೂಡ ತಗೊಂಡಿದ್ದಾಳೆ. ಎಷ್ಟು ಚೆಂದ ಕಾಣಿಸ್ತಾಯಿತ್ತು ಅಂತಂದರೆ, ಈ ಪ್ರೆಗ್ನೆಂಟ್ಗಳಿಗೆ ಮತ್ತು ಫೀಡಿಂಗ್ ಎಲ್ಲ ಮಾಡ್ತಾರಲ್ಲ ಅವ್ರಿಗೂ ಚೆನ್ನಾಗಿರುತ್ತೆ ಈ ಡ್ರೆಸ್ಸು. ಆಮೇಲೆ ಹಿಂಗೆ ಸಿಂಪಲಾಗಿ ಯಾರಾದರೂ ಎಲ್ಲಾದರೂ ಬೇಗ ಹೊರಡಬೇಕಂದ್ರೆ ಈ ಥರ ಇರುತ್ತೆ. ಅದಾದಮೇಲೆ ನಾನು ಮಾವಿನ ಹಣ್ಣು ತಿನ್ನೋಣ ಅಂತ ಕೂತ್ಕೊಂಡೆ. ಫುಲ್ಲು ಮಾವಿನ ಹಣ್ಣೆಲ್ಲ ಆಗಿಬಿಡ್ತು ಡ್ರೆಸ್ಸಿಗೆ. ಹಂಗಾಗ್ಬಿಟ್ಟು ಮೂವಿಗೆ ಹೊರಡ್ಬೇಕಿಟ್ಟಾಯ್ತಲ್ಲ, ಅದಕ್ಕೋಸ್ಕರ ನಾನು ಡ್ರೆಸ್ನ ಚೇಂಜ್ ಮಾಡಿಕೊಂಡು ಹೊರಟೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೂವಿ. ಸೊ ಯಾರು ಸಿಂಗಲಾಗಿರ್ತಾರೋ ಅಂಥವರಿಗೆ ಈ ಮೂವಿ ನೋಡಿದರೆ ದೊಡ್ಡ ಫ್ಯಾಮಿಲಿಗೆ ಸೇರಬೇಕು ಅಂತ ಅನಿಸುತ್ತಲ್ಲ, ಅಂಥವ್ರಿಗೆ ಈ ಮೂವಿ ತುಂಬ ಚೆನ್ನಾಗಿತ್ತು. ಸೊ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಇದರಲ್ಲೊಂದು ಸಾಂಗ್ ಇದೆ, ಈ ಸಾಂಗು ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನನ್ನ ತಂಗಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗೋಯಿತು. ಅದಾದಮೇಲೆ ನಾವು ಮೂವಿ ನೋಡಿಕೊಂಡು ಮನೆಗೆ ಬರೋಣ ಅಂತ ಹೊರಟ್ರೆ 10:15 ಆಗಿಬಿಟ್ಟಿತ್ತು. ನಾವು 7 o'clockಗೆ ಶೋ ಇದ್ದಿದ್ದು, ಅದರಿಂದ ಹೋಗಿದ್ವಿ. ಅವ್ರು 10:15 ಆಗಿಬಿಟ್ಟಿತ್ತು ಆಲ್ರೆಡಿ. ಅದಾದಮೇಲೆ ನನ್ನ ಮಗ ಅಂತೂ ಮೂವಿನೇ ನೋಡಲಿಲ್ಲ ಬಿಡಿ. ಅವನಿಗೇನೋ ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕಂದ್ರೆ ಇಷ್ಟ ಆಗಲ್ವಂತೆ. ಅಮ್ಮ ನಾನು ಮಲ್ಕೊತೀನಿ, ಇಲ್ಲಾಂದರೆ ನಿನ್ನ ಫೋನ್ ಕೊಡು ಅಂತಂದ. ಅವನ್ನ ಫೋನ್ ಕೊಟ್ಟು ಕೂರಿಸಿ ನಾವು ಮಲ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಮೂವಿ ನೋಡೋಕೆ ಸ್ಟಾರ್ಟ್ ಮಾಡಿದ್ದೆ. ಅದಾದಮೇಲೆ ನನ್ನ ತಂಗಿ ಒಂದು ಫೋಟೋ ತಗೊಳ್ಳೋಣ ಬಾ ಅಂತ ಹೇಳಿಬಿಟ್ಟು ಅವಳು ಒಂದು ಫೋಟೋ ತಗೊಂಡ್ವಿ. ಹಂಗೆ ಲಿಫ್ಟಲ್ಲಿ ಹೋಗಬೇಕಾದ್ರೆ ಕೂಡ ಒಂದು ಮಿರರ್ ಹಾಕಿದ್ರು, ಅದರಲ್ಲಿ ಕೂಡ ಲಿಫ್ಟಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅಲ್ಲಿಂದ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಮೂವಿಗೆ ಹೋದ್ವಿ. ಅಲ್ಲಿ ಕೂತ್ಕೊಂಡಿದ್ವಿ ಆ ಅಕ್ಕನ ವೆಯ್ಟ್ ಮಾಡಿಕೊಂಡು. ಸೊ ಅಲ್ಲೊಬ್ರು ಕೆಲಸ ಮಾಡ್ತಾರೆ PVR ಮಾಲಲ್ಲಿ, ನನಗೆ ಪರಿಚಯ ಇರೋರು. ಸೊ ಅವ್ರನ್ನ ಮೀಟ್ ಮಾಡೋಣ ಅಂತ ಅಲ್ಲಿ ಕೂತ್ಕೊಂಡಿದ್ವಿ. ಅವ್ರು ಬರೋದು ಲೇಟ್ ಆಗುತ್ತೆ ಅಂತಂದ್ರೆ ಅದಕ್ಕೆ ವೆಯ್ಟ್ ಮಾಡಬೇಕಾದ್ರೆ ನನ್ನ ತಂಗಿ ಸೆಲ್ಫಿ ಅವೆಲ್ಲ ತೊಗೊಂಡು ಸ್ಟಾರ್ಟ್ ಮಾಡಿದ್ಲು. ಸೆಲ್ಫಿ ಎಲ್ಲ ತೊಗೊಳೋದಕ್ಕೆ ನಮಗೆ ಖುಷಿ ಆಯಿತು. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಆಗಿರುತ್ತೆ.